ನೋಡ್ಕೊಂಡಾದ್ರೂ ಬಾಣ ಬಿಡ್ಬೇಕಿತ್ತು. ಕೆಲವು ಮರದಲ್ಲಿ ಭೂತಗಳೆಲ್ಲ ಇರ್ತಾವಂತೆ. ಆ ಮರ ಕೈ ಹಾಕಿದ ಕೂಡ ಒಳಗಿದ್ದು ಭೂತ ಹೊರಗೆ ಬರ್ತದೆ. ಈಗ ಬಹುಶಃ ಇರ್ಬೋದು. ನಾನು ಭೂತನಿರಬಹುದು. ಭೂತ ಈಗ ಬಂತು. ಆ ಕಡೆ ನೋಡಿದರೆ ಪ್ರೇತನಂತೆ ತೋರುತ್ತದೆ ಅಲ್ಲ. ಆಶ್ಚರ್ಯ ಮತ್ತೇನಲ್ಲ, ಕಾಂತಾರದಲ್ಲಿ ಭೂತ. ಇನ್ನು ಹಣ ಬೇಡ, ಇವತ್ತೆಲ್ಲ ಹೊಸ್ತಾಗ ಕಾಂತಾರ ನೋಡ್ಕೊಂಡ್ ಬಂದವ್ ಕಂಡ ಹಳೇ ನೆನಪು. ಅನಿವಾರ್ಯಕ್ಕೆ ನಿನ್ನನ್ನು ನೋಡುವಾಗ ಮನುಷ್ಯನಂತೆ ಕಾಣ್ತಾ ಇದ್ದಿ, ತಪ್ಪಿದ್ದರೆ ಕ್ಷಮಿಸು. ಅನಿವಾರ್ಯಕ್ಕಲ್ಲ, ಹೌದು ಮನುಷ್ಯನೇ. ಸಹಜವಾಗಿ ನಾವು ಮನುಷ್ಯರೇ. ಹೌದು. ಹಾಗೆ ಮನುಷ್ಯನೇ ನೀನು ಹೌದು ಅಂತಾದ್ರೆ ನನ್ನದೊಂದು ಮಾತು ಏನು? ಪ್ರತಿಯೊಬ್ಬ ಜೀವಿಗೂ ಒಂದು ಸಾಮಾನ್ಯ ಜ್ಞಾನ ಅಂತ ಇರ್ತದೆ, ಇರ್ಬೇಕು. ಅಪ್ಪ ಅಮ್ಮ ಅಂತ ಕರೀತಾರೆ ಅಲ್ವಾ? ಅಲ್ಲಿ ಮೊದ್ಲು ಯಾರು? ಅಪ್ಪ. ತಾಯಿ ತಂದಂದ್ರೆ ಮೊದ್ಲು ಯಾರು? ತಾಯಿ. ಅಮ್ಮ ದೊಡ್ಡದ ಅಪ್ಪ ದೊಡ್ಡದ? ಯಾವ ದೊಡ್ಡದು? ಅಪ್ಪನೇ ದೊಡ್ಡ ಅಲ್ವಾ? ಅದ ಹೆಂಗಿರ್ತದೆ? ಅಮ್ಮ ದೊಡ್ಡದು. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಹೌದೌದು, ಒಪ್ಪಿಕೊಳ್ತೀಯ? ಒಪ್ಪಿಕೊಳ್ತೇನೆ. ಹಾಗಿರುವಾಗ ಪ್ರತಿಯೊಂದು ಸಾಮಾನ್ಯ ಜ್ಞಾನ ನಿನಗುಂಟು ಅಂತ ಆಗಿದ್ರೆ ಇಲ್ಲ ಸುತ್ತಲೂ ಬೇಲಿ ಹಾಕಿದ್ ಕಾಣ್ತದೆ ಇಲ್ವಾ? ಕಾಣ್ತುಂಟು. ಹೀಗೆ ಬೇಲಿ ಹಾಕಿದ್ದಾರೆ ಅಂತ ಆದ್ಮೇಲೆ ಯಾರಿಗೋ ಸಂಬಂಧಪಟ್ಟ ಕ್ಷೇತ್ರ ಅನ್ನುವುದು ನಿನಗೆ ಅರ್ಥ ಆಗಬೇಕಿತ್ತು. ಆದರೂ ಬಂದೆ ಬಿಡು, ಬಂದದ್ದು ಹಾಕಿ. ಬೇಲಿಯ ಬದಿಯಲ್ಲೊಂದು ದಾರಿ ತೆರೆದಿತ್ತಲ್ಲ, ಅಲ್ಲಿಂದ ಒಳಗೆ ಬಂದು ಸುತ್ತಲೂ ಬೇಲಿ ಹಾಕಿದ್ರೆ ಒಳಗೆ ಬರೋದು ಯಾರಿಗೂ ಹೋಗೋದಾದ್ರೆ ಹೇಗೆ? ದಾರಿ ಬೇಕು. ಸಾಮಾನ್ಯ ಜ್ಞಾನ ಇಟ್ಕೊಂಡು ಸಾಯಿರತ್ತಾಗ ಬೇಲಿ ಸುತ್ತಲೂ ಹಾಕಿದ್ರೆ ಎಲ್ಲಿರುವುದು? ಒಳಗೆ ಬರ್ಲಿಕ್ಕೆ ಆಗುದಿಲ್ಲ, ಹಾರಿ ಹೋಗ್ಬೇಕು. ನಿನ್ ಮೇಲಿನ ಹಾರಿ ಬಂದಾಗಿ ಮನೆ ಕೊಟ್ಟಬೇಕು, ಮನೆ ಒಳಗೆ ಯಾರು ಬರಬಾರ್ದು ಅಂತ ಸುತ್ತಲೂ ಗೋಡೆ ಹಾಕಿದ್ರೆ ಒಳಗೆ ಹೋಗಿ ಯಾರು ಬರುದು? ಬಾಗಿಲು ಬೇಕೇ ಬೇಕು. ಮತ್ತೆ ಇದು ಹಾಗೆ ಮತ್ತೆ ಮಾತಾಡ್ಸಿ ಆಯ್ತಾನೆ, ಸುಮ್ಮನೆ ನನ್ನ ತಲೆ ತಿಂದು ಸಾಯಬೇಡ. ಹಾಗಿರುವಾಗ ಬಂದೆ ಬಿಡು, ಆಕ್ಷೇಪ ಇಲ್ಲ. ನಮ್ಮ ಹೆಣ್ಣಿಗೆ ಕೈ ಹಾಕಿದೆ. ನಮ್ಮ ಹೆಣ್ಣಿಗೆ ಅಲ್ಲೋ ಮಾರಾಯ, ಹೆಣ್ಣಿಗೆ. ಹಣ್ಣು ಹೆಣ್ಣು ಎರಡು ಒಂದೇ, ಎರಡು ಉಪಯೋಗಿಸುವ ವಸ್ತುಗಳು. ಹಣ್ಣಿನ ಒಳಗೆ ಏನಿರ್ತದೆ? ಏನಿರ್ತದೆ? ಬೀಜ ಇರ್ತದೆ. ಹೆಣ್ಣಿನ ಒಳಗೆ ಏನಿರ್ತದೆ? ಸತ್ವ ಇರ್ತದೆ. ದೇವ್ರೇ, ಅದಕ್ಕಾಗಿ ಹೆಣ್ಣು ಹಣ್ಣು ಎರಡು ಒಂದೇಯಾ? ನಮಗೆಲ್ಲ ಒಂದೇ. ಬಿಡು, ನಿಂಗೆ ಗೊತ್ತುಂಟೆ ಅಲ್ಲ, ಅಥವಾ ಗೊತ್ತಿದ್ರು ಹೇಳ್ತಾ ಇರ್ತಿಲ್ಲ. ಹಾಗಿರುವಾಗ ಆ ವಿಷಯ ಒತ್ತಟ್ಟಿಗೆ ಯಾವತ್ತಾಗಿ ನಾವು ಒಬ್ಬರು ಮಾಡಿದ ಅಪರಾಧಕ್ಕೆ ಸಾರ್ವತ್ರಿಕವಾದ ಸಮುದಾಯವೇ ಅವಹೇಳನಕ್ಕೆ ಕಾರಣ ಆಗಬಾರ್ದು. ಓಹೋ, ಈಗ ಮನುಷ್ಯರಾದ ನೀವು ಬುದ್ಧಿಜೀವಿಗಳು ಎನ್ನುವುದಾಗಿ ನಾವು ತಿಳ್ಕೊಂಡಿದ್ದೇವೆ. ನಾವು ಬುದ್ಧಿಜೀವಿಗಳು, ಹೌದು. ನೀವು ಒಬ್ಬರು ಮಾಡಿದ ತಪ್ಪಿಗೆ ನಮ್ಮಂತ ದಾನವನ್ನು ಸಮಷ್ಟಿಯಾಗಿ ಮಾನವ ಸಮೂಹವೆಲ್ಲವೂ ಮೋಸಗಾರರು ಅನ್ನುವ ತೀರ್ಮಾನಕ್ಕೆ ಬರುವಾಗ ನೀವು ಮಾಡಬಾರ್ದು. ಅದಕ್ಕೊಂದು ಉದಾಹರಣೆ ಹೇಳ್ತಾರೆ. ದೇವರು ಒಂದ್ಸಲ ಭೂಲೋಕಕ್ಕೆ ಬಂದಂತೆ. ಭೂಲೋಕಕ್ಕೆ ಬಂದ ದೇವರು ಭೂಲೋಕದ ವಾತಾವರಣಕ್ಕೆ ಸಂಬಂಧಪಟ್ಟ ಸಂಚಾರ ಮಾಡುವಾಗ ದೇವರಿಗೆ ಬಾಯಾರಿಕೆ ಆಯ್ತು. ಅಲ್ಲೇ ಒಬ್ಬ ಹಾಲು ಮಾರುವ ಹಾಲು ತಕೊಂಡು ಹೋಗ್ತಾ ಇದ್ದಂತೆ. ಬಾಯಾರಿಕೆಗೆ ಸ್ವಲ್ಪ ಹಾಲು ಕೊಡು ಅಂತ ಹೇಳಿದಂತೆ. ಇದು ಹಾಲು ಹಾಗೆಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ, ಕೊಡುದಿಲ್ಲ ಅಂತ. ಆಯ್ತು ಅಂತ ದೇವ್ರಾಗೆ ಮುಂದೋದ್ವಿ. ಹಂಗೆ ಸ್ವಲ್ಪ ಮುಂದೋದ್ಮೇಲೆ ಒಬ್ಬ ಹೆಂಡ ಮರ ಇತ್ತಂತೆ. ಅವನ ಹತ್ರ ಬಾಯಾರಿಕೆಗೆ ಏನಾದ್ರು ಕೊಡು ಅನ್ನಂತೆ ದೇವರು. ತಕ್ಕಂತ ಒಂದಿಷ್ಟು ಕೊಟ್ಟಂತದೆ ದೇವರಿಗೆ. ಅದನ್ನು ಕುಡಿದು ದೇವರು ಹೆಂಡ ಮಾರುವವನಿಗೆ ಆಶೀರ್ವಾದ ಮಾಡ್ದ, ಹಾಲು ಮಾರುವವನಿಗೆ ಶಾಪ ಕೊಟ್ಟ. ಏನಂತ?
ಹಾಲು ಮಾರುವವನಿಗೆ ಹೇಳ್ದ, ಮಧ್ಯಾಹ್ನದ ಹೊತ್ತಿನಲ್ಲಿಯೂ ನೀನು ಮನೆ ಬಾಗಿಲಿಗೆ ಹಾಲು ತಕೊಂಡು ಹೋದ್ರೆ ನಿನ್ನ ಹಾಲು ತಿರಸ್ಕಾರ ಆಗುವಾಗ ಶಾಪ ಕೊಟ್ಟನಂತೆ. ಹೆಂಡ ಮಾರುವವನಿಗೆ ಆಶೀರ್ವಾದ ಮಾಡಿದಂತೆ, ಏನು ಮಧ್ಯೆ ರಾತ್ರಿಗಾದ್ರೂ ಜನ ನಿಮ್ಮನೆಗೆ ಹುಡ್ಕೊಂಡು ಬರ್ತಾರೆ. ಆವತ್ತು ಯಾವಾಗಲೋ ಒಬ್ಬ ಮಾಡಿದ ತಪ್ಪಿಗೆ ಇವತ್ತು ದನ ಕಟ್ಟಿದವರೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ, ಹಾಲು ಕೇಳೋರು ಯಾರು ಇಲ್ಲ. ಹಾಗಂತ ಊರಲ್ಲಿ ಆಕಳು ಕಟ್ಟೋಕ್ಕಿಂತ ಹೆಂಡದ ಅಂಗಡಿ ಹೆಚ್ಚಾಗ್ತಾ ಉಂಟು ಬಿಟ್ಟರೆ ಮತ್ತೆಂತದ್ದು ಇಲ್ಲ. ಅದಕ್ಕೆ ಹೇಳು, ಒಬ್ಬ ಮಾಡಿದ ತಪ್ಪಿಗೆ ಸಾರ್ವತ್ರಿಕ ಸಮುದಾಯ ಅವಹೇಳನಕ್ಕೆ ಕಾರಣ ಆಗಬಾರದು. ಹಾಗಾಗಿ ನೀನು ಒಬ್ಬ ಮಾಡಿದ ತಪ್ಪಿಗೆ ಮಾನವರೆಲ್ಲರೂ ಮೋಸಗಾರರು ಅಂತಾಗಬಾರ್ದು. ಮಾಡಿ ತಪ್ಪಾಯ್ತು ಅಂತ ಕಾಲಿ ಬೀಳು, ನನ್ನ ಅಭಯ ಹಸ್ತವನ್ನು ನೀಡುತ್ತೇನೆ. ನನ್ನ ಅಭಯ ಹಸ್ತವನ್ನು. ಅಪ್ಪನ ಹಸ್ತ ಕೊಡ್ಬೇಕು. ಅಪ್ಪ ಇಲ್ವಾ? ಅಪ್ಪ ಹಸ್ತ ಸಮೇತ ಅಪ್ಪ ಹೀಗ್ ಮಾಡ್ಕೊಂಡು ಹೋದ ಎಲ್ಲಿದ್ದ, ಎಲ್ಲರನ್ನು ಒಟ್ಟು ಮಾಡ್ತಾನೆ ಹೀಗ್ ಮಾಡ್ಕೊಂಡು ಹೋದ. ಹೀಗೆ ಅಪ್ಪ ಎಲ್ಲಿದ್ದ ಹುಡುಕ್ಬೇಕು. ಅದಲ್ಲ ಅಭಯ ಹಸ್ತ. ನಿನ್ನಲ್ಲಿ ನಾನು ಕ್ಷಮೆ ಯಾಚಿಸ್ಬೇಕಾ? ನಾನು ಕ್ಷಮೆ ಯಾಚಿಸುವುದಿಲ್ಲ, ನಿನ್ನೆದುರಿಗೆ ಮತ್ತೆ ನಾನು ಕಣ್ಣನ್ನು ಕೊಯ್ತೇನೆ. ನಾನು ಇಲ್ಲ, ಎಷ್ಟೊತ್ತಿಗೆ ಬಂದ್ರು ಅವ್ರಿಗೆ ಬೀಳುದು, ನಮಗ್ ಬಂದ್ರೆ ಮಾತ್ರ ಬೀಳುದಿಲ್ಲ. ಒಬ್ಬೊಬ್ರು ಯೋಗ ಯಾವತ್ತೇ ಆಗಲಿ ಹೆಸರು ಮಾಡುವವರೆಗೆ ಸಾಧನೆ ಮಾಡ್ಬೇಕು. ಹೆಸರು ಬಂದ ಮೇಲೆ ಬಂದ್ರೆ ಸಾಕು, ಬೀಳ್ಲಿಕ್ಕೆ ಆರಂಭ ಆಗ್ತದೆ. ನಾಳೆ ಮಾಡುವ ನೀಗ ಸಾಧನೆ ಮಾಡಿದ್ರೆ ಒಪ್ಪಿಕೊಳ್ತೀವಿ. ಸಾಧನೆ ಮಾಡುವುದ್ರ ಜೊತೆಗೆ ಆದ್ರೆ ನೀ ಮಾಡಿದ್ದು ಏನಾಯ್ತು ಗೊತ್ತುಂಟ? ಈಗ ಸಾಧನೆ ಅಲ್ಲ ಮತ್ತೇನೆ, ತಮ್ಮ ಸೊಗಣಿಲಿ ಬಿದ್ದು ಸೌತೆಕಾಯಿ ತಿನ್ಬೇಡ ಅಂದ್ರೆ ಪಕ್ಕದಲ್ಲಿ ಕೂತ್ಕೊಂಡು ಒತ್ತಿಸ್ಕೊಂಡು ತಿಂತೇಳು. ತಿನ್ನಿಸ್ತೇನೆ, ನಿನಗೆ ಸರಿ ತಿನ್ನಿಸ್ತೇನೆ. ನಿನಗೆ ಬಾಯಲ್ಲಿ ಮಾತಾಡಿದ್ರೆ ಅರ್ಥ ಆಗುದಿಲ್ಲ. ನಿನಗೇನಿದ್ರು ಮಾಡ್ಲಿಕ್ಕೆ ಬರುವುದು. ಸೋತವ್ರ ಮೇಲೆ ಬೇಡ. ನಡೆಯುವಂತ ಕೋಲಾಹಲದ ಮಧ್ಯದಲ್ಲಿ ನಾನು ನಿರ್ವಸ್ತ್ರನಾಗಿದ್ದೇನೆ. ಹೆಚ್ಚುಂಟು ಮತ್ತೆ ಕಡಿಮೆ ಏನಿಲ್ಲ. ಇದು ನಿರ್ವಸ್ತ್ರ, ನಿಶಸ್ತ್ರ. ನಿಶಸ್ತ್ರ. ನಿಶಸ್ತ್ರನಾದವನ ಮೇಲೆ ಯುದ್ಧ ಮಾಡುವುದು ನಾಯಿ. ನಮ್ಗೆ ಅದ್ರ ಜೊತೆ ಯುದ್ಧ ಮಾಡ್ಕೊಡ್ತೀವಿ, ಕಚ್ಚಿಸಿಕೊಂಡೇ ಅಭ್ಯಾಸವೇ. ಹಾಗಲ್ವಾ? ನ್ಯಾಯವೇ? ನ್ಯಾಯವೇ ತಪ್ಪು. ಹಾಗಾಗಿ ಒಂದು ಕೆಲಸ ಮಾಡುವ, ಎಲ್ಲರೂ ಮಾಡ್ದಂಗೆ ಯುದ್ಧ ಮಾಡೋದು ಬೇಡ. ನಿಂಗೆ ಹೊಸ ಯುದ್ಧ ಹೇಳ್ಕೊಡ್ತೇನೆ. ಅಷ್ಟು ಹೇಳ್ಕೊಡುವುದಿದ್ರೆ ನೀನೇ. ಹೌದೌದು, ಏಕಮುಖ ಯುದ್ಧ. ಏಕಮುಖ ಯುದ್ಧ. ನೀನು ಈ ಮುಖದಲ್ಲಿ ಯುದ್ಧ ಮಾಡ್ತಾ ಹೋಗು, ನಾನು ಈ ಮುಖದಲ್ಲಿ ಯುದ್ಧ ಮಾಡ್ತಾ ಹೋಗು. ನಾವಿದ್ರು ಯುದ್ಧ ಮಾಡುದು ಯಾವಾಗ? ಬರುವ ವರ್ಷ ಮತ್ತೆ ಇಲ್ಲಿ ಹಿಂಗ್ ಸೇರ್ತಾರಲ್ಲ, ಮತ್ತೆ ಹೀಗೆ ಸೇರುವುದೇ ಬರುವುದ? ಬರುವ ವರ್ಷ ಹಿಂಗ್ ಸೇರಿದ ಮೇಲೆ ಎಲ್ರು ಯುದ್ಧ ಮಾಡುದು ಅದಲ್ಲ. ಮೊದ್ಲು ಒಬ್ಬ ಹೊಡೆಯುದು, ಮತ್ತೊಬ್ಬ ತಿನ್ನೋದು, ಆಮೇಲೆ ತಿನ್ನವ ಹೊಡೆಯುದು, ಹೊಡೆದವ ತಿನ್ನೋದು. ಎಂತ ಅಂದ್ಯಾ? ಭಾಷೆ ಅರ್ಥ ಇಲ್ಲ. ಮೊದ್ಲು ಒಬ್ಬ ಹೊಡೆಯುದು, ಮತ್ತೊಬ್ಬ ತಿನ್ನೋದು, ಆಮೇಲೆ ತಿಂದವ ಹೊಡೆಯುದು, ಹೊಡೆದವ ತಿನ್ನೋದು. ಓಹೋ, ಈಗ ಇಲ್ಲಿ ಹೊಡೆಯುವವರು ಯಾರು, ತಿನ್ನುವವರು ಯಾರು? ಒಂದು ಕೆಲಸ ಮಾಡುವ, ನೀನೇ ಹೊಡಿ, ನಾನೇ ತಿಂತೇನೆ. ನಾನೇ ಹೊಡುವುದಾ? ಯಾಕೆ ಕೇಳಿದ್ರೆ ನನ್ನ ಜೀವನದಲ್ಲಿ ಇವತ್ತಿನವರೆಗೆ ನಾನು ಹೊಡೆದಕ್ಕಿಂತ ತಿಂತದ್ದೇ ಹೆಚ್ಚು. ಹೀಗಾಗಿದ್ರೆ ಇಲ್ಲಿ ನೀ ತಿನ್ನುವವನೇ. ನಿಮಗೆಲ್ಲ ಇನ್ನು ಅನುಭವ ಬಹಳ ಆಗ್ಬೇಕು ತಮ್ಮ. ಲೋಕದಲ್ಲಿ ಯಾವತ್ತು ಹೊಡೆದವ ಪ್ರಧಾನವ, ತಿಂದವ ಪ್ರಧಾನವ? ಹೊಡೆದವ ಪ್ರಧಾನ ಅಲ್ಲ. ಯಾವ ಪಾಪಿನ ಹೇಳ್ದವ ಶಕ್ತಿ ಅಲ್ಲ. ಯಾವತ್ತು ತಿಂದವ ಪ್ರಧಾನ ಬಿಟ್ರೆ ಹೊಡೆದವ ಅಲ್ಲ. ಹೇಗೆ? ಈಗ ನೋಡು, ಒಂದ್ 25 ಜನ ಸೇರಿ ಒಬ್ಬನಿಗೆ ಸರಿ ಹೊಡಿತಾರೆ. ತಿಂದವ ಪಕ್ ನಿಂತ್ಕೊಂಡು ಹಿಂಗ್ ಮಾಡಿ ಚಟ 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 ಹೋಗ್ಲಿ. ನೋಡ್ದವ್ರು ಯಾರು ಸುದ್ದಿ ಹೇಳುದು? ಯಾರು ಸುದ್ದಿ? ಹೊಡೆದವ್ರ ಸುದ್ದಿ ಒಬ್ರು ಹೇಳುದಿಲ್ಲ. ನಿಜವಾದ ಗಂಡು ಮಗ ಅಂದ್ರೆ ಇವ ನೋಡು. 25 ಜನ ಆ ರೀತಿ ಹೊಡೆದ್ರು, ತಿಂದ್ಕೊಂಡು ಹಂಗ ಹೋಗ್ತಿದ್ದ ನೋಡ. ಅವಾಗ ಹೊಡೆದವ ಪ್ರಧಾನ, ತಿಂದವ ಪ್ರಧಾನ? ತಿಂದವನೇ ಪ್ರಧಾನ ಅಲ್ವಾ? ಅದಕ್ಕಾಗಿ ಹೊಡೆಯುದು ಯಾರಿಗೂ ಹೊಡಿಬಹುದು, ಮೊದ್ಲು ತಿನ್ಲಿಕ್ಕೆ ಕಲಿಬೇಕು. ಉಂಟವನು ಮಾಡಿ ಆನು. ಯಾವ್ದು? ಅದು ತೋಟದಲ್ಲಿ ಹೋಗಿ ನೋಡ್ಬೇಕು, ಇಷ್ಟು ಮನೆಯಲ್ಲ. ಹಾಗಿರುವಾಗ ನೀವು ಮೊದ್ಲು ಹೊಡಿ. ನಾನೇ ಹೊಡಿದ? ಹೊಡಿತೇನೆ. ಅಡ್ಡಿಲ್ಲ,
ಅದಿಲ್ಲ ಹುಡುಗ ಸುಧಾರಿಸ ಲಕ್ಷಣ ಉಂಟು. ತಯಾರಾಗ್ತಾ ಯಾರ ಹತ್ರ ಕಲ್ತ್ನೋ ಏನೋ ಬಿಡು ಹೇಳುದಲ್ಲ ಯಾರ ಹತ್ರ ಕಲ್ತ್ನೋ ಏನೋ ಒಬ್ರ ಹತ್ರ ಕಲಿತಿದ್ದೇನೆ ಈಗ. ಮತ್ತೊಂದು ನೋಡಿ ನೋಡುವ ಮತ್ತೊಂದು ನೋಡಿಲ್ಲ. ಅದಿಲ್ಲ ಮತ್ತು ಸುಧಾರಿಸುವ ಲಕ್ಷ್ಮಣ ಉಂಟು. ಲಕ್ಷ್ಮಣ ಅಲ್ಲ ಲಕ್ಷಣ. ಲಕ್ಷಣ ಉಂಟು. ಮತ್ತೊಂದ್ಸಲ ಹೊಡಿಯ. ಮತ್ತೊಂದ ನೀನು ಹೊಡಿಯೊಂದಾಗ ಹೊಡಿಲಿಕ್ಕೆ ನೀನ್ ನಾಳೆನೆ ನಾನು ಹೆದರೋದೇನ ತಮ್ಮ? ಹೆದರೋದ್ನ ನಿನಗೆಲ್ಲ ಅಮ್ಮ ಇವನಿಗೆಲ್ಲ ದೇವರೇ ನಿನಗೆ ಹೆದರಿಕೆ ಆಯ್ತು. ನಿನಗೆ ಇದಲ್ಲ ಅದು ಭೂತ್ವೇ ಅಮ್ಮ ಭೂತ್ವೇ ಭೂತ್ವೇ ಸ್ವಲ್ಪ ಈ ಕಡೆ ನೀಡಿ ಕೊಚ್ಚು ಕೂತದೆ ಈ ಕಡೆ. ಏನೋ ನಾನ್ ಸೋತ್ನ ನೀನ್ ಗೆದ್ದಿಯ ಸತ್ಯ ನಾನು ಗೆದ್ದು ಮತ್ತೊಂದು ಹೇಳುವುದೇ ನಾ ಸೋಲ್ದವ್ರು ನೀ ಕರ್ಮ ಅಂತ ಗೆಲ್ತಿದ್ದೆ. ಮರೆಯ ಸೋತವು ನೀ ಆಯ್ತು ಆಯ್ತು ನಾನು ಸೋತದಕ್ಕಾಗಿ ನೀನು ಗೆದ್ದೆ. ಆಯ್ತು ಇದಿಷ್ಟಕ್ಕೆ ಮುಗೀತು ಅಂತ ಭಾವಿಸಬೇಡ. ಹೋಗಿ ನಮ್ಮ ಒಡೆಯರನ್ನ ಕರೆತಂದು ಇದಕ್ಕೊಂದು ಪ್ರಾಯಶ್ಚಿತಿ ಮಾಡದಿದ್ದರೆ ಪ್ರಾಯಶ್ಚಿತಿ ಪ್ರಾಯಶ್ಚಿತ ಪ್ರಾಯಶ್ಚಿತ ಮಾಡದಿದ್ದರೆ ನಿನ್ನಪ್ಪನ ಮಗ ನಾನಲ್ಲ. ಎಂತ ಹೇಳಿದೆ? ಏನ್ ಹೇಳಿದೆ ಕೊನೆಯಲ್ಲಿ? ಹೆಚ್ಚು ಕಡಿಮೆ ಆಯ್ತು ಅಂತ ಹೇಳಿದ್ದೆ. ಇದಕ್ಕೊಂದು ತೀರ್ಮಾನ ಕೊಡದೆ ಹೋದ್ರೆ ಈಗ ಸರಿ ಹೇಳ್ತಾನೆ ಕೇಳು. ಹೇಳು ಹೇಳು ಹೇಳು. ನನ್ನಪ್ಪನ ಮಗ ನೀನಲ್ಲ. ಇದು ಸರಿಯಾಗಿ ಇದು ಸರಿಯಾಗಿಲ್ವ ಮಾಯ. ಮತ್ತೆ ನಿನಗೊಂದು ಗತಿ ಕಾಣಿಸ್ತಾ ಹೋದ್ರ ಇಬ್ರು ಅಪ್ಪ ಕುಡ್ದವ್ರ ಅಮ್ಮ ನಾವು ನೀನು ಅಂತ ಗೊತ್ತಾಯ್ತು. ಏನು ಬೊಬ್ಬೆ ಯಾಕೆ? ನಾನು ಒಡೆಯ ನಾನು ಒಡೆಯ ನೀ ಯಾವ್ದಕ್ ಒಡೆಯನ? ಒಡೆಯ ನಾನು. ಅದೇ ಯಾವ್ದಕ್ ಒಡೆಯ? ನಾನು ಪಾಲಕ. ಪಾಲಕ? ಎಲ್ಲಿ ಪಾಲಕ? ವನಪಾಲಕ. ವನಪಾಲಕ? ಹೌದು. ಅಲ್ಲಿಂದ ಇಲ್ಲಿಗೆ ಯಾಕಾಗಿ ಓಡಿ ಬಂದೆ? ಯಾರು ನಾನು ಸೃಷ್ಟಿ ಮಾಡಿದ್ದ? ಎಲ್ಲರೂ ಕಳ್ಕೊಳ್ಳ ಕಳ್ಕೊಳ್ಳ ಅಂತ ಹೌದು, ಕಳ್ಳನು ಹೌದು, ನೀನು ಕುಳ್ಳ ಹೌದು, ಕಳ್ಳನು ಹೌದಾ? ಕಳ್ಕೊಳ್ಳ ಏ ಕಳಕುಳ ಚಿರನಿ ಒಲಿದು ನಿನ್ನ ಅಪ್ಪ ಹೊಲಿದು. ನನ್ನಪ್ಪನೇ ಯಾರ? ಚಂದ ಕೊಟ್ಟಪ್ಪ. ಹಾಗೆ ಒಡೆಯ ಎನ್ನುವಂತ ನೆಲೆಯಲ್ಲಿ ಹೌದು. ಕೇಳು ಕಳಕುಲ ಶೀಲ ನೀ ಒಲಿದು. ಒಲಿದು ಕೇಳು. ಬರೀ ಹೊಲಿದಲ್ಲ, ಎಂತದ ಹೊಲಿದು? ಒಲಿದು ಕೇಳು. ಒಲಿದು ನೀ ಕೇಳು. ಯಾವುದನ್ನ? ನಾನು ಆಡುವ ಮಾತನ್ನ ನಿಮ್ಮ ಅಪ್ಪಣೆಯನ್ನ ಶಿರ್ಷಿಯಲ್ಲಿಟ್ಟು. ಎಲ್ಲಿಟ್ಟೆ? ನಿಮ್ಮ ಅಪ್ಪಣೆಯನ್ನ ಶಿರ್ಷಿಯಲ್ಲಿಟ್ಟು ಶಿರಸ್ಸಿನಲ್ಲಿಟ್ಟುಕೊಂಡು
ನಾನು ನವಚೇತನನಾಗಿ. ಹೌದಾ? ಚೈತನ್ಯ ಭರಿತನಾದ ಹಾಗೆ ಕಾಣಿಸ್ತದೆ. ಮತ್ತು 9 ಅಲ್ಲ ಹಾಗೆ. ಹೊಸ ಚೈತನ್ಯ. ಹೌದು. ಹೌದು. ಹಾಗೆ ವನವನ್ನು ರಕ್ಷಣೆ ಮಾಡಿಕೊಂಡಿದ್ದವ ನಾನು. ವನದಲ್ಲಿ ಯಾವತ್ತೇ ಆಗಲಿ ಯಾವುದೇ ಆಗು ಹೋಗುಗಳಿಗೆ ನಾನೇ ಸಂಪೂರ್ಣ ಹೊಣೆಗಾರಿಕೆಯಾಗಿ ಬದುಕಿದವ ನೋಡಿಯ. ನೀನೇ ಹೊಣೆಗಾರನಾಗುತ್ತೀಯ. ಹೌದು, ನೀವೇ ಹೇಳಿದ್ದೀರಿ. ಯಾವತ್ತೇ ಆಗಲಿ ವೃಕ್ಷಸ್ಯ ವಚನಂ ಭೂಮಿ, ವೃಕ್ಷಸ್ಯ ವಚನಂ ಭೂಮಿ. ಕರ್ಮ ವದನ, ನಿನ್ನ ವದನ ನೋಡಲ್ಲ ಹೆಂಗ್ ಉಂಟು ಅಂತ. ಅದನ್ನು ಬಿಟ್ಟು ಮತ್ತೆ ಸಂಸ್ಕೃತ ಬೇರೆ ನಿನಗೆ. ಅಲ್ಲ, ನೀವೇ ಹೇಳಿದ್ರಿ ವೃಕ್ಷಗಳನ್ನ ಸಂರಕ್ಷಿಸಬೇಕಾದ ಕರ್ತವ್ಯ. ಹಾಗೆ ಅದು ಯಾಕೆಂದ್ರೆ ಗಿಡ ಮರಗಳನ್ನ ಮಕ್ಕಳ ಬೋಧಿಯಲ್ಲಿ ಮಕ್ಕಳೋ ಪಾದಿಯಲ್ಲಿ ಮಕ್ಕಳ ರೀತಿಯಲ್ಲಿ ಬೆಳೆಸಬೇಕು. ವಿನಾಕಾರಣ ಯಾರು ಮರವನ್ನ ಕಡಿಬಾರದು ಅನ್ನುವುದಾಗಿ ನೀವೇ ಹೇಳಿದ್ದೀರಿ. ನಿಜ. ಹಾಗಾಗಿ ಕಾಡನ್ನು ಉಳಿಸಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಯಾರು ಮರವನ್ನ ಕಡಿಬಾರದು ಅಂತ ಪ್ರತಿಯೊಂದು ಮರಕ್ಕೂ ಫಲಕ ಹಾಕ್ಸಿದೆ. ಫಲಕ ಅದ್ರ ಮೇಲೆ ಬರ್ಸಿದೆ ಏನಂತ? ಮರ ಕಡಿಯುವ ಭಿಕ್ಷೆ ಬೇಡುವ ಅಂತ ಬರ್ಸಿದೆ. ಬಾಕಿ ಮಕ್ಕಳು ಮುರಿಯೋದಿದ್ರು ಮರ ಕಡಿಬಾರ್ದು. ಯೋಚನೆ ಬಹಳ ಒಳ್ಳೆಯದ್ದೇ. ಪರಿಣಾಮ ಏನಾಯ್ತಾ? ನಮ್ಗೆ ರಾಜ್ಯ ಸರಿ ಇಲ್ಲ. ಯಾಕೆ? ಬರ್ತೀನಿ ನೋಡ್ತೆ ಬೇಡುವರೆಲ್ಲ ಮರ ಕಡಿಲಿಕ್ಕೆ ಶುರು ಮಾಡಿದ್ರು. ನೀನು ಬರ್ದದ್ದೇ ತಪ್ಪಾಯ್ತು ಆಗಿದ್ದೆ. ಅಲ್ಲ, ನಾ ಮರ ಕಡಿಯುವ ಭಿಕ್ಷೆ ಬೇಡುವ ಅಂತ ಬರ್ನಲ್ಲ, ಭಿಕ್ಷೆ ಬೇಡುವರೆಲ್ಲ ಮರ ಕಡಿಲಿಕ್ಕೆ ಇದು ಸರಿಯಾಗ್ಲಿಲ್ಲ ಅಂತ ಫಲಕ ತಿರ್ಸಾಕದೆ. ಅದರಲ್ಲಿ ಏನಿತ್ತ? ಮರವನ್ನು ಅಪ್ಪಿಕುವಂತ ಬರ್ಸಿದೆ. ಪ್ರೀತಿಸಿದ್ರು ಅಂತ ಆದ್ರೆ ಕಡಿಯುವುದು ಅಸಾಧ್ಯ. ಅಲ್ಲ, ಒಬ್ಬ ಮರ ಕಡಿಲಿಕ್ಕೆ ಬಂದ್ರೆ ಹೋಗಿ ಮರವನ್ನು ಅಪ್ಪಿಕೊಡು. ಮರವನ್ನು ನನ್ನ ಕಡಿದು ಮರ ಕಡಿ ಮಗನ. ಹಾಗೆ ಇದು ಅದು ದಾರಿ ಮೇಲೆ ಬಿದ್ದೋಯ್ತು. ಯಾಕೋ? ನಾನು ಮರವನ್ನು ಅಪ್ಪಿಕುವಂತ ಬರ್ಸಿದ್ದೆ. 2 ಜನ ಮರದಡಿ ಬಂದು ಅಪ್ಪಾಕೊಳ್ಳಿ ಶುರು ಮಾಡಿ. ಅದು ತಪ್ಪಾಗೆ ಹೋಯ್ತು. ಇದು ಯಾವುದು ಆಗೋ ಬಹುಶಃ ಈಗಲ್ಲ, ನಿಮ್ಮ ಅನುಭವಕ್ಕೆ ನಾನು ನನ್ನಲ್ಲ ಅವನದ್ದು ಈಗಲ್ಲ ಅಂತ ಹೇಳಿದ್ದು. ಅವನ ಬಗ್ಗೆ ನಿಮ್ಮ ಅನುಭವ ಹಾಗೆ ವಿಶ್ವಾಸ ಉಂಟಾ? ಇದು ಯಾವುದು ಅನುಕೂಲಕ್ಕಲ್ಲ ಅಂತ ನಾನೇ ಒಟ್ಟು ಕೊಂಕಣಿಗಳಾಗಿ ಒಟ್ಟು ಒಟ್ಟ ಕೊಂಕಣಿಗ ನಾನೇ ವನವನ್ನು ಕಾಯುವುದಕ್ಕೆ ನಿಂತ್ಕೊಂಡೆ. ಯಾರು ಬರಬಾರದು ಅಂತ ವನರಕ್ಷಣೆಯಲ್ಲಿದ್ದೆ. ಹಾಗೆ ಇವತ್ತು ವನರಕ್ಷಣೆ ಮಾಡುವಾಗ ಕೊಟ್ಕೋಟ 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 ಕೊಟ ಕೊಟ್ಕೋಟ 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 ಕೊಟ 3 ಬಾರಿ ಕೊಟ್ಟನ. ಶಬ್ದ ಶಬ್ದ ಕೊಟ್ಕೋಟ 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 ಕೊಟ. ಅಲ್ಲಿ ಯಾವ್ದು ಹಕ್ಕಿ ಬಂದಿತ್ತು ಹಾಗಿದ್ರೆ? ಅದು ಮರ ಕುಟ್ಟಿಗನ ಶಬ್ದವೂ ಅಲ್ಲ, ಯಾರೋ ಮರ ಕಡಿಯುವ ಶಬ್ದವೂ ಅಲ್ಲ. ಹಾಗೆ ಶಬ್ದ ಬಂದದ್ದು ಎಲ್ಲಿಂದ? ಆ ಕಡೆ 1 ಲಕ್ಷ ಕೊಟ್ಟೆ. ಎಷ್ಟು ಉಳಿತ ಆಗಿತ್ತು ನಿನ್ನಲ್ಲಿ? ಅಲ್ಲ, 1 ಕೊಟ್ಟೆ ಅಂದೆ. 1 ಲಕ್ಷ. 1 ಲಕ್ಷ ಕೊಟ್ಟಿಯಾ? ಪುಣ್ಯಾತ್ಮ. ಅಷ್ಟೆಲ್ಲ ನಮ್ಮ ಹತ್ರ ಎಲ್ಲಿ ಮತ್ ಕೊಟ್ಟೆ ಅಂತ ಹೇಳಿದವ್ ನೀನೇ ಅಲ್ವಾ ಈಗ? ಆಗಲ್ಲ. ಈಗ ನಾವು ವನಪಾಲಕರು. ಹೌದು, ನೀವು ಇವತ್ತಿನವರೆಗೆ ಸತ್ಯ ಹೇಳಿ ನಮ್ಮನ್ನ ನಿಮ್ಮ ಆಳುಗಳಂತೆ ನೀವು ನೋಡಿದ್ದೀರಾ? ಅಲ್ವೇ ಅಲ್ಲ, ನಮ್ಮ ಮಕ್ಕಳ ಉಪಾಧಿಯಲ್ಲಿ ರಕ್ಷಿಸಿಕೊಂಡು ಬಂದಿದ್ದೇವೆ. ನಿಮ್ಮ ಮಕ್ಕಳಂತೆ ಅಥವಾ ಒಡ ಹುಟ್ಟಿದ ಸಹೋದರರಂತೆ ನಮ್ಮನ್ನು ನೋಡ್ಕೊಂಡವ್ರು. ಹೌದು. ನಾವು ಸಂಬಳ ಕೇಳಿಕ್ ಬಂದಾಗ ಎಂತ ಹೇಳಿದ್ವಿ? ಮಕ್ಕಳಿಗೆ ಸಹೋದರಿಗೆಲ್ಲ ಸಂಬಳ ಕೊಡ್ತಾರ, ನಮ್ಮ ಮನೆ ಹೋಗಿ ಸಂಬಳ ಪುಣ್ಯಾತ್ಮ. ಮಕ್ಕಳಿಗೆ ಹಾಗೆ ಕೊಡುವ ಪ್ರಶ್ನೆ ಏನು ಆಗಿದ್ರೆ ಖರ್ಚಿಗಷ್ಟೇ ಅಷ್ಟು ಸಾಕಾಗ್ತದೆ ನಿಮ್ಗೆ. ಹಾಗಿದ್ರೆ ಖರ್ಚು ಕೊಟ್ಟದ್ದೇ ಕಡಿಮೆ ಆದಾಗ ಲಕ್ಷ ಇಡುವುದಲ್ಲಿ ಮತ್ತೆ 1 ಲಕ್ಷ ಕೊಟ್ಟೆ ಅಂದಿಲ್ಲ. 1 ಲಕ್ಷ ಆ ಕಡೆಗೆ ಲಕ್ಷವನ್ನು ಹರಿಸಿದೆ. ಏನು ವಿಶೇಷ? ಹೆಣ್ಣು
ಕುದುರೆ ಇರುವುದಲ್ವೇನಾ? ಮತ್ತೆಂತದ್ದ? ರಥದ ಮುಂದೆ ಕುದುರೆ ಇರುವುದು ಅಲ್ಲಲ್ಲ, ರಥದ ಮುಂದೆ ಕುದುರೆ, ರಥದ ಹಿಂದೆ ಕುದುರೆ ಇರ್ಲಿಕ್ಕೆ ಸಾಧ್ಯವಾ? ಮತ್ತೆಂತದ್ದು? ರಥ ಮುಂದೆ ಕುದುರೆ, ರಥದ ಮುಂದೆ ಕುದುರೆ ಇರ್ಬೇಕು. ಮೊದಲೇ ಕುದುರೆ ಕಾಣಿಸುವುದು, ಆಮೇಲೆ ರಥ ಅಲ್ವೇನಾ? ಅಲ್ಲ, ನನಗೆ ಮೊದಲು ಕಂಡದ್ದೇ ರಥ, ಆಮೇಲೆ ಕುದುರೆ ಕಂಡದ್ದು. ಓ, ದೊಡ್ಡಕ್ಕಿರುವುದಂತಹ ರಥ ಮೊದಲು ಕಂಡಿತ್ತು ನಿನಗೆ. ಅದರಲ್ಲಿ ಒಬ್ಬ ಚಿನ್ನ ತರಳ ಬಾಲಕ. ಎಲ್ಲವೂ ಒಂದೇ, ಒಬ್ಬನ ಹೆಸರು ಎಲ್ಲದೂ ಒಂದೇ ಬಾಲಕ. ಚಿನ್ನ ತರಳ ಬಾಲಕ ಯಾವ್ದಾದ್ರು ಒಂದು ಹೇಳಿದ್ರು ಸಾಕು ಅಂತ ಹೇಳಿ. ಅವನ ಪಕ್ಕದಲ್ಲಿ ಒಂದು ನಾಯಿ ಮರಿ. ನಾಯಿ ಮರಿ? ಯಾಕೆ ಸಾಕಿದಂತ? ಅಲ್ಲ, ಮತ್ತೆ ನಾರಿಮಣಿ. ಇಬ್ಬರು ರಥವನ್ನು ಹೇಳಿ ಬರ್ತಾ ಇದ್ರು. ನಾ ಇವ್ರು ಯಾರು ದಾರಿ ಹೋಕರು ಎನ್ನುವುದಾಗಿ ಭಾಗಿಸಿಕೊಂಡೆ. ಯಾರನ್ನು ಭಾಗಿಸಿದ? ಅವರಲ್ಲ, ಭಾವಿಸಿಕೊಂಡೆ. ಆಗ ಹಾಗೂ ಹೋಗ್ತಾರೆ ಅಂತ ನೋಡ್ತಾ ಇದ್ದೆ. ನೇರವಾಗಿ ನಮ್ಮ ಉಪವನದೊಳಗೆ ಪ್ರಸವಿಸಿದರು. ಭುವನದೊಳಗೆ ಪ್ರಸವಿಸಿದರು. ಕರ್ಮ ಪ್ರವೇಶಿಸಿದರು. ನೋಡ್ತಾ ಇದ್ದೆ. ಒಳಗೆ ಬಂದ್ರು, ನೋಡ್ತಾ ಇದ್ದೆ. ಹಣ್ಣು ಕೊಯ್ದ್ರು, ನೋಡ್ತಾ ಇದ್ದೆ. ತಿಂದ್ರು, ನೋಡ್ತಾ ಇದ್ದೆ. ಹಾಳು ಮಾಡಿದ್ರು, ನೋಡ್ತಾ ಇದ್ದೆ. ತಿನ್ನುವವರೆಗೆ ಸರಿ, ಹಾಳು ಮಾಡುವುದನ್ನು ನೋಡುವುದ್ಯಾಕ ನೀನು? ಅಲ್ಲ, ನನಗೆ ನೀವೇ ಅಲ್ವಾ ಹೇಳಿದ್ದು? ಏನಂತ? ಹೊಲದಲ್ಲಿ ಏನೇ ಆದ್ರು ನೀನೇ ನೋಡ್ಬೇಕು ಅಂತ ಹೇಳಿದ್ರು. ನೀವೇ ಹೌದಲ್ಲ? ನೋಡಿಕೊಳ್ಳುವ ಹೊಣೆಗಾರಿಕೆ ನಿನಗುಂಟು ಅಂತ ಹೇಳಿದ್ದೆ. ಅದನ್ನು ಬಿಟ್ಟು ವನವನ್ನು ಹಾಳು ಮಾಡಿದ್ರಲ್ಲ ನೋಡುತ್ತಾ ಇರುವುದಾ? ಆಮೇಲೆ ನೆನಪಾಯ್ತು, ಏನೋ ಬರೀ ನೋಡುವುದಲ್ಲ, ನೋಡಿ ಏನಾದ್ರು ಮಾಡ್ಬೇಕು ಅಂತ. ಆಮೇಲೆ ಹೋದ. ಏನೋ? ಯಾವುದನ್ನ? ಅವರನ್ನ. ಅದು ಕೈ ತೋರಿಸಿದಲ್ಲಿ ನಿಲ್ಲುವುದಾ? ಕೈ ತೋರಿಸಿದಲ್ಲಿ ನಿಲ್ಲುವುದಾ ಅಥವಾ ನಿಂತ ಮೇಲೆ ಕೈ ತೋರಿಸಿದ ಮೇಲೆ ಹೋಗುವುದಾ ಗೊತ್ತಿಲ್ಲ. ಅದು ಒಂದು ಗೊತ್ತಿಲ್ಲ. ನಿಂತರು. ಆಮೇಲೆ ಮಗು ಸ್ವಲ್ಪ ಆಲೋಚನೆ ಮಾಡಿ ನೋಡಿ. ಇಲ್ಲವಾದರೆ ಇದೊಂದು ಕಾರಣ ಅನ್ನುವ ಪರಿಜ್ಞಾನ ನಿನಗೆ ಇರಬೇಕು ಎನ್ನುವುದಾಗಿ ನಾನು ಭಾವಿಸಿಕೊಳ್ಳುತ್ತೇನೆ. ಎಲ್ಲವರಿಗೂ ಗೊತ್ತಿರಬೇಕು ಎನ್ನುವುದು ನನ್ನ ವಾದ ಅಲ್ಲ. ಆದರೆ ಸ್ವಲ್ಪ ಆಲೋಚನೆ ಮಾಡಿ ದಾರಿಯಲ್ಲಿ ಮಂತ್ರಿಸಿ ಒಗೆದ ನಿಂಬೆ ಹಣ್ಣಿನ ಪಾನಕ ಕುಡಿಯುವ ಪಾಪಿ ಮಗ ನೀನು. ಸ್ವಂತ ಕಳದಲ್ಲಿ ನಿಂಬೆ ಹಣ್ಣನ್ನು ತೆಗೆದುಕೊಳ್ಳುವ ಆ ರಾತ್ರಿಯೂ ನಿನ್ನಲ್ಲಿ ಇದ್ದಾಗೆ ಕಾಣುವುದಿಲ್ಲ. 3 ಕಾಸಿನವನೇ ನೀನು ಇಲ್ಲಿ ಬಂದ ನನ್ನನ್ನು ಏನು ಮಾತಾಡುವುದು? ಮುಗಿಸ್ತಾನೆ ಈಗ ಪಾಪಿ. ಏನೋ ಅವನಿಗೆ ನಾ ಹೇಳೋದು ಭಾವ ಇದು. ಇನ್ನು ಮೈ ಮೇಲೆ ಯಾರ್ಯಾರು ಬಂದಾಗ ಅನಿಸ್ತಿತ್ತು ನನಗೆ. ಭಾವ ಬಂದದ್ದ? ಭಾವ ಬಂದು ಹೇಳಿತ್ತು. ಆಮೇಲೆ ಕಾಡಿನ ಮಧ್ಯದಲ್ಲಿ ಕಾಡು ಹಂದಿಯನ್ನು ತಿಂದು ಬದುಕುವಂತಹ ನೀನು ನನ್ನಲ್ಲಿ ಬಂದು ಈ ರೀತಿಯನ್ನ ಮಾತಾಡುವಂತ ಔದ್ಧತ್ಯತನವನ್ನ ಮಾಡುವಂತ ಅರ್ಹತೆಯನ್ನು ಯೋಗ್ಯತೆಯನ್ನು ನಿನಗೆ ಕೊಟ್ಟವ ಯಾರಪ್ಪ? ಇಲ್ಲವಾದರೆ ಈ ನನ್ನ ಅರ್ಹತೆಗೆ ಈ ನನ್ನ ಯೋಗ್ಯತೆಗೆ ಯಾವತ್ತು ಯಾವಾಗಿಯೂ ಕೂಡ ಯಾರೂ ಕೂಡ ಏನನ್ನೂ ಮಾಡುವ ಹಾಗಿಲ್ಲ. ಅದನ್ನ ಕೇಳಲಿಕ್ಕೆ ನೀನು ಯಾವವನು? ಇದು ಅವನು ಭಾವನಂಗೆ ಹೇಳೋದು. ಮೊದಲು ನಿನ್ನ ಮೇಲೆ ಭಾವ ಬಂದದ್ದು ನೀ ಹೇಳಿದ್ದು, ಆಮೇಲೆ ಅವ ಹೇಳಿದ್ದು. ಅಂದ್ರೆ ನನಗೆ ಅವನಿಗೆ ಇಬ್ಬರಿಗೂ ಮಾತು ಬೆಳೀತು, ಹೆಚ್ಚಾಯ್ತು. ಹೌದು. ಆಮೇಲೆ ಮಾತು ನಿಂತೋಯ್ತು ಇಬ್ಬರಿಗೂ. ಯಾಕೋ ನನ್ನ ಎದುರಿನಲ್ಲಿಯೇ ತೋಳು ಸರಿಸುವವನ? ಅಲ್ಲ, ಮಾತು ನಿಂತು ಅಲ್ಲಿ ಇಬ್ಬರದು ಕೈ ಆಮೇಲೆ ನನಗೆ ಅವನಿಗೆ 4 ಸುತ್ತಲ್ಲಿ ಇದ್ದಾಯ್ತು. ಎಣಿಸಿ ಹೇಳಿದ್ದ? ಹೌದು, 4 ಸುತ್ತು. ಮೊದಲನೇ ಸುತ್ತಲ್ಲಿ ಅವನನ್ನು 30 ಕೊಟ್ಟ. ಕೇವಲ 30? ಬರೀ 30 ಕೊಟ್ಟ. ಆಮೇಲೆ ಏನೂ ಆಗ್ಲಿಲ್ಲ. ನಂಗ ಕೊಟ್ಟದ್ದೇ ಗೊತ್ತಾಗಲಿಲ್ಲ. ಅವನಿಗೆ ಗೊತ್ತಾಯ್ತು
ಇವ್ ಹಿಂಗಿದ್ರು 30ಕ್ಕೆಲ್ಲ ಬಗ್ಗೋವಲ್ಲ ಅಂತ. ಆಮೇಲೆ ಎರಡನೇ ಸುತ್ತು 60 ಕೊಟ್ಟ. ಆಗ ಪಟ್ಟಣ ಕೊಟ್ಟಾಗಾಯ್ತು ಬಿಟ್ರೆ ಬೇಡ ಅಂತ ಏನೂ ಆಗ್ಲಿಲ್ಲ. ಇಲ್ಲಪ್ಪ, ಹ? ಮೂರನೇ ಸುತ್ತಿನಲ್ಲಿ 90 ಕೊಟ್ಟ. 90 ಒಂದು ಇರ್ಬೇಕಂತ ಅಷ್ಟೇ. ಅದೆಲ್ಲ ಲೆಕ್ಕವ ನಿನಗೆ? 90ಕ್ಕೆಲ್ಲ ಅಡ್ಡು ಬೀಳುದ ನೀವು ನನ್ನ ಇಟ್ಕೊಂಡ್ರ ಪೆಟ್ಟು ಗೊತ್ತಾಯ್ತು. ಇದಕ್ಕೆಲ್ಲ ಬೀಳುವಂತ ಲೆಕ್ಕ ಹಾಕಿ 4ನೇ ಸುತ್ತಿನಲ್ಲಿ ಜಗ್ದು 180 ಕೊಟ್ಟ. ಆಗ 180 ಮತ್ತೆ 60 6 380 280 ಒಟ್ಟು ಎಲ್ಲ ಸೇರಿಸಿ ಎಷ್ಟಾಯ್ತು? 360 ಹತ್ರ ಹೆಚ್ಚು ಕಡಿಮೆ. ತಕ್ಕಂಡಲ್ಲೇ ರಪ್ಪ ಬಿದ್ದೆ. ಆಗ ಬಿದ್ದವ ಒಳ್ಳೆ ಎದ್ದಿದ್ದೇನೆ ಮತ್ತೆ. ಅದು ನಿನ್ನ ಯೋಗ್ಯತೆ. ಬಿತ್ತಲ್ಲಿಂದ ಎದ್ದು ಆಮೇಲೆ ಯುದ್ಧ ನೋಡ್ಬೇಕಿತ್ತು. ಹೌದಾ? ಹೌದಪ್ಪ. ಹೇಗ? ಮೊದ್ಲು ನನಗ ಅವ ಕೊಟ್ಟ, ಆಮೇಲೆ ಅವ ನಂಗೆ ಕೊಟ್ಟ. ಎಂತ ಹೇಳಿದ್ಯಾ? ಮೊದಲು ಅವ ನನಗೆ ಕೊಟ್ಟ, ಆಮೇಲೆ ನನಗೆ ಅವನು ಕೊಟ್ಟ. ಅಂದ್ರೆ ಕೊಟ್ಟವ ಅವ ಮತ್ತೆ ಅಲ್ಲ ನೀವೇನೋ ಇದು ಮಾಡ್ಕೊಳ್ತಿದ್ದೆ ಎಂತ ಹಿಂದೆ ಮುಂದೆ ನೀನ್ ಮಾಡುವುದು ಎಲ್ಲರೂ ಹಿಂದೆ ಮುಂದೆ. ಇದು ಇದು ಕೈಯಲ್ಲೇ ತಿರ್ಸುವುದೇನು? ಗೊಂದಲ ಮಾಡ್ಕೊಳ್ತಿದ್ದೆ. ಗೊಂದಲ ಅಲ್ಲ, ಅವ ನಿನಗೆ ಕೊಟ್ಟ. ಮೊದಲು ಅವ ನನಗೆ ಕೊಟ್ಟ, ಹೌದು. ಆಮೇಲೆ ನನಗೆ ಅವನು ಕೊಟ್ಟ. ಅವ್ ಮೊದಲು ಕೊಟ್ಟಿದ್ದು ಅದನ್ನೇ, ಹೌದು. ಆಮೇಲೆ ನನಗೆ ಅವನು ಕೊಟ್ಟ. ಅದನ್ನೇ ಹೇಳಿದ ನಿನಗೆ. ಯಾವಾಗಲೂ ಕೊಟ್ಟವ ಅವ ಆಯ್ತೇವಿನ ನೀನ್ ಕೊಡ್ಲಿಲ್ವ? ಹಾಗಿದ್ರೆ ನಾನು ಕೊಟ್ಟಿದ್ದೇನೆ. ಏನನ್ನು ಕೊಟ್ಟೆ? ಅವು ಕೊಟ್ಟದ್ದು ಪೆಟ್ಟು, ನಾ ಕೊಟ್ಟದ್ದು ನೀನ್ ಆಡ್ತಾ ಇರುವಂತಹ ಮಾತು ಸತ್ಯ ಅಂತ ಆದ್ಮೇಲೆ ಆ ಹುಡುಗ ಏನು ಎಷ್ಟು ಎನ್ನುವುದನ್ನು ನೋಡಲೇಬೇಕು ಅಂತ ಆದ್ರೆ ಇಲ್ಲಿಯೇ ನಿಲ್ಲುವುದಲ್ಲ. ದಾನವ ವೀರರನ್ನ ಕೂಡಿಕೊಂಡು ನೇರವಾಗಿ ಈಗಾಗಲೇ ನಮ್ಮ ದೂತ ಆಡಿದಂತಹ ಮಾತು, ನಾವೇ ನೆಟ್ಟು ಬೆಳೆಸಿರುವಂತಹ ನಮ್ಮ ಉಪವನವನ್ನ ಪ್ರವೇಶ ಮಾಡಿರುವಂತಹ ನೀನು ಉಪವನದಲ್ಲಿರುವಂತಹ ಹಣ್ಣುಗಳನ್ನ ಕಿತ್ತು ತಿಂದೆ ಅಂತೆ. ಹಸಿವನ್ನ ನಿವಾರಿಸಿಕೊಳ್ಳುವುದಕ್ಕೋಸ್ಕರವಾಗಿ ತಿಂದದ್ದೇ ಆದ್ರೆ ನಮ್ಮದು ಆಕ್ಷೇಪ ಅಲ್ಲ. ಬದಲಾಗಿ ಉಪವನವನ್ನೆಲ್ಲ ಹಾಳು ಮಾಡುವುದಕ್ಕೆ ಮುಂದಾದೆ ಎನ್ನುವಂತ ವರ್ತಮಾನವನ್ನ ಕೇಳಿದ್ದೇನೆ. ಪ್ರತಿಭಟಿಸುವುದಕ್ಕೆ ಬಂದಿರುವಂತಹ ನಮ್ಮ ದೂತನನ್ನ ಪಡೆದೆ ಅಂತೆ. ಹಾಗಾಗಿ ಪ್ರಶ್ನೆ ಮಾಡುವುದಕ್ಕೆ ಮುಂದಾದವ ನಾನು. ಯಾರು ನೀನು? ಜೊತೆಯಲ್ಲಿ ಎಲ್ಲಿಂದ ಬಂದವ? ನಿನ್ನೊಟ್ಟಿಗಿರುವಂತಹ ಆ ಹೆಣ್ಣು ಯಾರು? ನಿನಗೂ ಅವಳಿಗೂ ಎತ್ತರದ ಸಂಬಂಧ ಎಲ್ಲವನ್ನ ಆದ್ರೆ ನಿನ್ನಲ್ಲಿ ಹೇಳುವಂತಹ ಅವಶ್ಯಕತೆ ನನಗಿಲ್ಲ. ಅವನನ್ನು ಬಡಿದಂಟಿದ್ದೇನೆ, ಮುಂದಡಿ ಇಟ್ಟಂತಾದ್ರೆ ನಿನ್ನನ್ನು ಬಡಿದಂಟೇನೆ. ನಿನ್ನನ್ನ ಯಾರನ್ನ? ನಾನು. ಯಾರು ಬಡಿಯವರು? ನೋಡಲು ಎನ್ನ ಸೊಸೆಯ ತಾಳಯ
ಹಸು ಮಗನಾಗಿಗೆ ಹಸು ಮಗನಾಗಿಗೆ ಹಸು ಮಗನಾಗಿಗೆ ನಿನ್ನನ್ನು ಪಡೆಯುತ್ತೇನೆ. ಏ ಹುಡುಗ, ಏನ ಲೋಕದಲ್ಲಿ ಆಡುವುದು ಸುಲಭ, ಮಾಡುವುದು ಬಹಳಷ್ಟು ಕಷ್ಟ. ಹೊಡೆಯುತ್ತೇನೆ ಎನ್ನುವಂತ ಮಾತುಗಳನ್ನು ಆಡುವಂತ ವ್ಯಕ್ತಿ ಎಷ್ಟು ದೊಡ್ಡವ ಅಂತ ನೋಡಿದ್ರೆ ಪಾಪ ಇನ್ನು ಎಳೆ ಬಾಲಕ. ಒಂದು ಗಲ್ಲದಲ್ಲಿ ಹಾಲು, ಮತ್ತೊಂದು ಗಲ್ಲದಲ್ಲಿ ರಕ್ತ. ಇನ್ನು ಬೆಳವಣಿಗೆ ಹಂತದಲ್ಲಿರುವಂತಹ ಸಾಮಾನ್ಯ ಬಾಲಕ ನೀನು. ಮುಖದಲ್ಲಿ ಮೀಸೆ ಎನ್ನುವಂತಹದ್ದೇ ಮೂಡಲಿಲ್ಲ. ಇಂತಹ ಉದ್ದಡತನದ ಮಾತುಗಳನ್ನು ಆಡುವುದಕ್ಕೆ ಮುಂದಾದ್ರೆ ಮೀಸೆ ಮೂಡುವರೆ ನೀನು ಇರುವುದೇ ಇಲ್ಲ. ಹಾಗಾಗಿ ಹೇಳ್ತಾ ಇದ್ದೇನೆ, ನನ್ನ ಪರಾಕ್ರಮ ಏನು ಎಷ್ಟು ಎನ್ನುವುದನ್ನ ಲೋಕಮುಖದಲ್ಲಿ ತೋರಿಸಿಕೊಟ್ಟವ ನಾನು. ಎನ್ನೆಸುವೆ ಇನ್ನೆಂತು. ಹಾಗಾಗಿ ಎಳೆಯವನಾಗಿರುವಂತಹ ನಿನ್ನ ಮೇಲೆ ಕೈ ಎತ್ತುವಂತಹ ಉದ್ದಡತನವನ್ನ ನಾನು ಪ್ರದರ್ಶಿಸಲಾರೆ. ಮಾಡಿದ್ದು ತಪ್ಪಾಯ್ತು ಎನ್ನುವುದಾಗಿ ಕಾಲನ್ನ ಹಿಡಿದು ಕ್ಷಮೆ ಕೇಳಿ ಇಲ್ಲಿಂದ ಏನು ಹೇಳುವುದು? ನಿನ್ನ ಎಸುದೆಯನ್ನ ನಾನು ತಡೆದುಕೊಳ್ಳುವುದಕ್ಕಾಗುವುದಿಲ್ಲ ಅಂತ ಹೇಳುವುದ? ನೀನಲ್ಲ, ನಿನ್ನಂತಹ 100 ಮಂದಿ ಬಂದ್ರು, ಅವರೆಲ್ಲರಿಗೂ ನಾನು ಮಣ್ಣನ್ನು ತಿನ್ನಿಸ್ತೇನೆ, ನಾನು ಮಣ್ಣನ್ನು ಮುಕ್ಕಿಸ್ತೇನೆ. ಅದಕ್ಕಾಗಿ ಹೇಳ್ತೇನೆ ನಿನ್ನಲ್ಲಿ, ನೀನು ಇಲ್ಲಿ ಬರಬಾರ್ದಿತ್ತು. ನೀನು ಅತ್ತ ಹೋಗ. ಕ್ಷಣಕ್ಕೂ ಸಹ ಹುಡುಗತನದ ಮಾತುಗಳನ್ನೇ ಮುಂದುವರಿಸುತ್ತಾ ಇದ್ದೀಯ. ನಾನು ಆಡಿರುವಂತಹ ಮಾತುಗಳನ್ನು ಆಲಿಸಿದಂತಹ ನೀನು ಕೂಗಿದ್ದು ಅನ್ನುವುದಾಗಿ ಭಾವಿಸಿದೀಯ? ಅಲ್ಲವೇ ಅಲ್ಲ, ನಮ್ಮ ಸಹಜ ಸ್ವರವೇ ಅಂತಹದ್ದು. ನಾವೇನಾದ್ರೂ ಕೂಗುವುದಕ್ಕೆ ಮುಂತಾದ್ರೆ ಮರು ಕ್ಷಣದಲ್ಲಿ ಎದೆ ಹೊಡೆದು ಸತ್ಯ ನೀನು. ರಕ್ಕಸರ ಸ್ವರ ಅಂದ್ರೆ ಅಂತಹದ್ದು. ಹಾಗಾಗಿ ನಾವು ಸ್ವರವನ್ನು ಏರಿಸ್ಲಿಕ್ಕೆ ಮುಂದಾಗಲಿಲ್ಲ. ಇಳಿಯ ಸ್ವರದಲ್ಲಿಯೇ ಮಾತನಾಡುವುದಕ್ಕೆ ಮುಂದಾದದ್ದು. ಇಳಿಯ ಸ್ವರವೇ ಹೀಗೆ, ಸ್ವರ ಏರಿಸಿದ್ರೆ ಅದಕ್ಕಾಗಿ ಹೇಳಿದ್ದು. ಜೊತೆಯಲ್ಲಿ ಅತ್ತ ಸಾಗು ಎನ್ನುವುದಾಗಿ ನನ್ನ ಕಡೆ ಬೊಟ್ಟು ಮಾಡಿ ತೋರಿಸುವುದಕ್ಕೆ ಮುಂದಾದವ ನೀನು. ನಿನಗೊಂದು ಮಾತನ್ನು ಹೇಳ್ತೇನೆ ಕೇಳು. ಏನ? ಅತ್ತ ಹೋಗು ಎನ್ನುವುದಾಗಿ ಹೇಳಬೇಕು ಅಂತ ಆದ್ರೆ ನಾನು ಇಲ್ಲಿ ನೆಲೆಯಾಗಿ ನಿಂತಿರಬೇಕಾಗುತ್ತದೆ. ಆ ನೆಲೆಯಲ್ಲಿ ಯೋಚಿಸಿದ್ರೆ ನೀನು ಇಲ್ಲಿಯವ ಅಲ್ಲ, ನಾವು ಇಲ್ಲಿಯೇ ನೆಲೆಯಾಗಿ ನಿಂತವರು. ಬೇರೆಡೆಯಿಂದ ಇಲ್ಲಿಗೆ ಬಂದವ ನೀನು ಎನ್ನುವುದನ್ನು ಮರೆಯಬೇಡ.
ಬಂದಂತ ನೀನು ಇಂಥ ಧೂರ್ತತನವನ್ನ ತೋರಿಸಿದ್ರೆ ನೀನು ನಿನ್ನೆಲ್ಲ ಪಡೆಯುತ್ತೇನೆ. ಧೂರ್ತತನವನ್ನು ನಾನು ಪ್ರಕಟಿಸಿದ್ದೆ? ಇಲ್ಲಪ್ಪ, ಮೊದಲು ಪ್ರಕಟಿಸಿದವ ನೀನು. ನಿಮ್ಮವರು ಇಲ್ಲ ಅಂತಾದ್ರೆ ಹಸಿವಾಗುವುದು ಸ್ವಾಭಾವಿಕ. ಹಸಿವಾದಾಗ ಕಾಣುತ್ತಿರುವಂತ ಹಣ್ಣನ್ನ ಕೊಯ್ಯುವುದಕ್ಕೂ ಮುಂದಾದೆ. ಆದ್ರೆ ಎಲ್ಲಿಂದಲೋ ಬಂದವ ವಿರೋಧಿಸಿದ. ಅವನಲ್ಲೂ ಹೇಳಿದ್ದೇನೆ, ಹಸಿವಿನ ಕಾರಣಕ್ಕಾಗಿ ಈ ರೀತಿ ಮಾಡಿದ್ದು. ಆದರೂ ಇಂತಹ ಮಾತುಗಳನ್ನಾಡಿ ಧೂರ್ತತನವನ್ನ ಅವ ಪ್ರಕಟಿಸಿದ. ಅವನ ಪಕ್ಷವನ್ನಂತೂ ನೀನು ಬಂದೆ, ನೀನೂ ಧೂರ್ತನಾದೆ. ಧೂರ್ತತನವನ್ನ ನನಗೆ ಅರ್ಥ ಆಯ್ತು. ಈಗ ಏನ್ ಅರ್ಥ ಆಯ್ತು? ನೀವ್ಯಾರು ಧೂರ್ತರ ಅಲ್ಲ. ಮತ್ತೆ ತಪ್ಪಾಯ್ತು ನಾನು ಆಡಿದ ಮಾತನ್ನ. ಕಾಲಿಗೆ ಬೀಳುವುದಿಲ್ಲ, ಕಾಲಿ ಬೀಳುವುದಿಲ್ಲ ಅಂದ್ರೆ ನಡೆಯುವುದಿಲ್ಲ. ಕಾರಣ ಉಂಟು. ನೀವು ಧೂರ್ತರಲ್ಲ. ನಾವೆಲ್ಲ ಯಾರು? ಕಾಡಿಗೆ ಬರುವವರು, ಅಂತವರ ನಿರೀಕ್ಷೆಯಲ್ಲಿ ನೀವಿರುವವರು. ಯಾಕೆ ಹೇಳು? ನಮ್ಮಲ್ಲಿ ಏನೇನಿದೆಯೋ ಅದನ್ನೆಲ್ಲ ನೀವು ವಶಪಡಿಸಿಕೊಳ್ಳಬಹುದೆಂದು. ಅಂದ್ರೆ ಒಂದರ್ಥದಲ್ಲಿ ಕಳ್ಳ 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 ನೀನು. ಕಳ್ಳನೇನು ಹೋಗಾದರೆ ಒಳ್ಳೆ
ಅರ್ಥ ಆಯ್ತು ನನಗೆ. ಕ್ಷಣ ಕ್ಷಣಕ್ಕೂ ನನ್ನ ಮೇಲೆ ಆರೋಪಗಳ ಸುರಿಮಳೆಯನ್ನೇ ಗೈತಾ ಇದ್ದವ. ನಾನು ಕಳ್ಳ. ಮಗು, ಕಳ್ಳತನವೇ ನನ್ನ ಉದ್ದೇಶ ಆಗಿದ್ರೆ ಖಂಡಿತವಾಗಿಯೂ ನಿನ್ನ ಎದುರಿನಲ್ಲಿ ಗೋಚರಿಸಲಿಕ್ಕಾಗುತ್ತಿರಲಿಲ್ಲ. ಬದಲಾಗಿ ಎತ್ತರದ ಬೆಟ್ಟವನ್ನ ಏರಿ ಅಲ್ಲಿಂದಲೇ ದೊಡ್ಡದಾಗಿರುವಂತಹ ಬಂಡೆಯನ್ನ ಎತ್ತಿ ನಿನ್ನ ಮೇಲೆ ಬಿಸಾಡಿದ್ರೆ ಕೆಲವು ಸಮಯದ ನಂತರ ವಾಸನೆ ಬರ್ತಿತ್ತು. ಬಂಡೆಯನ್ನು ಸರಿಸಿ ನೋಡಿದಾಗ ಅರ್ಥ ಆಗ್ತಿತ್ತು ಯಾವುದೋ ಒಂದು ಮಗು ಸತ್ತು ಹೋಗಿದೆ ಎನ್ನುವುದಾಗಿ. ಆಗ ಇಂಥವ ಒಬ್ಬ ಇರಬಹುದು ಎನ್ನುವುದಾಗಿ ಅವಳು ಊಹಿಸಬೇಕಾಗಿತ್ತು. ಯಾಕೆ ಗೋಚರಿಸುತ್ತಲೇ ಇರಲಿಲ್ಲ ನೀನು. ಹಾಗಾಗಿ ಕಳ್ಳತನದ ಉದ್ದೇಶ ಎನ್ನುವಂತಹದ್ದು ನಮ್ಮದಲ್ಲವೇ ಅಲ್ಲ. ಹೇಳಿ ಕೇಳಿ ನಿನ್ನ ಮೈ ಮೇಲಿರುವಂತಹ ಆಭರಣಗಳೇ ನಮ್ಮ ಮೈ ಮೇಲೂ ಉಂಟು ಎನ್ನುವುದನ್ನು ಮರೆಯಬೇಡ. ಅದು ಮಾಡಿದವರು ಬೇರೆ ಆಗಿರಬಹುದು, ಬಿಡೋದು ಮುಖ್ಯ ಅಲ್ಲ. ಆದ್ರೆ ನೀವೇ ಮಾಡಿಕೊಂಡಿರಬಹುದು. ದಾನವರದ್ದಲ್ಲ ಅದೇ ರೀತಿಯು ಅಲ್ವಾ? ನೀವು ಬೇರೆಯವರು ಮಾಡಿಕೊಡ್ಬೇಕಾಗ್ತದೆ. ನೀವಿನ್ನೆಷ್ಟು ಜನರಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರೋ? ದಾನವರಿಗೆಲ್ಲ ವ್ಯವಸ್ಥೆ ಉಂಟು ನಮ್ಮಲ್ಲಿ. ದಾನವ ಆಗ್ತೀಯ ನೀನು? ನಾನಾಗುದಿಲ್ಲ. ಮತ್ತೆ ಅದಕ್ಕೆ ಹೇಳಿ ಇನ್ನೊಬ್ಬರಿಂದಲೇ ಪಡಿತೇವೆ ಅಲ್ಲ. ಆದ್ರೆ ನಿನ್ನ ಮೈ ಮೇಲಿರುವಂತಹ ಆಭರಣಗಳ ಆಸೆಗೋಸ್ಕರವಾಗಿ ಕಳ್ಳತನವನ್ನ ಮಾಡಿದವ ನಾನಲ್ಲವೇ ಅಲ್ವಾ? ಇದು ನಿನಗೊಂದು ಎಚ್ಚರಿಕೆಯ ಮಾತನ್ನಾಡ್ತಾ ಇದ್ದೇನೆ. ಕ್ಷಣ ಕ್ಷಣಕ್ಕೂ ನನ್ನ ಮೇಲೆ ಆರೋಪವನ್ನು ಹೊರಿಸುವುದರ ಮುಖೇನವಾಗಿ ನನ್ನನ್ನ ಕೆಣಕಿದ್ರೆ ಮಾಡುವಂತಹ ದುರದಲ್ಲಿ ಇಲ್ಲಿರುವಂತಹ ಅನೇಕ ಪಕ್ಷಿಗಳಿದ್ದಾವೆ. ಅವುಗಳಿಗೆಲ್ಲದಕ್ಕೂ ಸಹ ಅನಿವಾರ್ಯವಾಗಿ ನೀನು ಆಹಾರವಾಗಬೇಕಂತ ಸನ್ಮಯ ಒದಗಿ ಬಂದಿತ್ತು. ಹಾಗಾಗಿ ಆ ಹಕ್ಕಿಗಳಿಗೆ ಗುರಿಯಾಗುವುದು ಬೇಡ. ನಾನು ನೀನು ಈಗಲೇ ತೀರ್ಮಾನ ಮಾಡ್ತೇನೆ. ಯುದ್ಧವೇ ಆಗಬೇಕು. ಧೈರ್ಯ ಉಂಟು. ಎಲ್ಲ ಆಗ್ಲಿಲ್ಲ ಅಂತಾದ್ರೆ ತೋರುಂಟು. ಮಲ್ಲ ಅಂತ ಮಾಡುವ
ಮಾತುಗಳಾಡದೆ ಎದಕ್ಕೆ ಮಲಗಿದೆ ರಥದಲ್ಲಿ ಮಾತುಗಳಾಡದೆ ದೈತ್ಯಗಳು ಈಗರದಿಯು ನಮ್ಮನೆ ಮಮ ಜಾತನೆ ಜಡದಿಂದ ಇದರದಿಯು ಸುಮ್ಮನೆ ಮಮ ಜಾತನೆ ಜಡದಿಂದ ಪ್ರೀತಿಗಳೇ ನೀದಾನವ ಏತರ ದೊಡ್ಡಿತು ತಿಳಿಯಲು ಪ್ರೀತಿಗಳೇ ನೀದಾನವ ಏತರ ದೊಡ್ಡಿತು ತಿಳಿಯಲು ಓದಳದೊಳು ಪರೀಕ್ಷಿಸಲಿ ಓದಿಯು ದಿನಗಿರಿರೇ ಕೂದಲದೊಳು ಪರೀಕ್ಷಿಸಲಿ ಓದಿಯು ನಿನಗಿರಿರೇ